ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಸಿಹಿಗೆಣಸನ್ನು ಟೆರೆಸ್ ಗಾರ್ಡನಲ್ಲಿ ಯಾವ ರೀತಿ ಬೆಳೆಸೋದು, ಅದರ ಕೇರ್, ಯಾವ ಟೈಮಲ್ಲಿ ಅದನ್ನು ಹಾರ್ವೆಸ್ಟ್ ಮಾಡಬೇಕು ಮತ್ತು ಅದರ ಹೆಲ್ತ್ ಬೆನಿಫಿಟ್ಸ್, ಅದರಲ್ಲಿ ಇರೋ ವಿಟಮಿನ್ ಹಾಗೂ ನ್ಯೂಟ್ರಿಯೆಂಟ್ನ ಹಾಳಾಗದ ಹಾಗೆ ಯಾವ ರೀತಿ ಸ್ಟೀಮಲ್ಲಿ ಬೇಯಿಸೋದು, ಈ 5 ಪಾಯಿಂಟ್ಸ್ನ ಡೀಟೇಲ್ ಆಗಿ ತಿಳಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ಮೊದಲಿಗೆ 5 ಇಂಚ್ ಉದ್ದ 2 ಇಂಚ್ ಸುತ್ತಳತೆ ಇರೋ ಅಂತಹ ಸಿಹಿಗೆಣಸನ್ನು ತಗೊಂಡು ಅದನ್ನು ಒಂದು ಬಾಟಲ್ ಅಥವಾ ಲೋಟದಲ್ಲಿ ನೀರು ತಗೊಂಡು ಗೆಣಸು ಯಾವ ಅಳತೆ ಇರುತ್ತೋ ಆ ಅಳತೆ ಅರ್ಧಕ್ಕಿಂತ ಚೂರು ಮೇಲೆ ನೀರಿರಬೇಕು. ಗೆಣಸನ್ನು ಲೋಟ ಅಥವಾ ಬಾಟಲ್ ಒಳಗೆ ಹಾಕಿ 4 ವಾರ ಬಿಟ್ಟಾಗ ಚಿಗುರಕ್ಕೆ ಸ್ಟಾರ್ಟ್ ಆದಮೇಲೆ 20 ದಿನ ಬಿಡಬೇಕು. ನಂತರ ಅದನ್ನು ಒಂದು ಪಾಟಲ್ಲಿ ಯೂನಿವರ್ಸಲ್ ಸಾಯಿಲ್ ಮಿಕ್ಸ್ ತಗೊಂಡು ಅದರಲ್ಲಿ ಈ ಗೆಣಸನ್ನು ನೆಡಬೇಕು. ಈ ಥರ ಆದರೂ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಗೆಣಸನ್ನು ಪಾಟ್ ಮಿಕ್ಸ್ ರೆಡಿ ಇರೋವಂತಹ ಪಾಟಲ್ಲಿ ಹಾಕಿದ್ರೂ ಸಹ ಬರುತ್ತೆ. ಆದರೆ ಅದು ಚಿಗುರಕ್ಕೆ 1.5 ಇಂದ 2 ತಿಂಗಳು ಟೈಮ್ ತಗೊಳುತ್ತೆ. ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಡೈರೆಕ್ಟ್ ಮಣ್ಣಲ್ಲೇ ಹಾಕೋದು ಬೆಟರು. 2.5 ಇಂದ 3 ತಿಂಗಳಷ್ಟರಲ್ಲಿ ದಟ್ಟವಾಗಿ ಗಿಡ ಬೆಳೆಯುತ್ತೆ. ಎಲ್ಲ ಗಿಡಕ್ಕೂ ಯಾವ ರೀತಿ ಫರ್ಟಿಲೈಸರ್ ಕೊಡ್ತೀರೋ, ಪೆಸ್ಟಿಸೈಡ್ ಸ್ಪ್ರೇ ಮಾಡ್ತೀರೋ, ಅದೇ ರೀತಿ ಈ ಗಿಡಕ್ಕೂ ಫರ್ಟಿಲೈಸರ್ ಕೊಟ್ಟು ಪೆಸ್ಟಿಸೈಡ್ ಸ್ಪ್ರೇ ಮಾಡಬೇಕು. ಈ ಗಿಡಕ್ಕೆ ಬರೋದು 3 ಸಮಸ್ಯೆ. ಮೊದಲನೇದಾಗಿ ಗೊದ್ದ ಹಾಗೂ ಇರುವೆಗಳು ಗೂಡು ಮಾಡ್ತವೆ. ಎರಡನೆಯದ್ದು ಎಲೆ ರಂಧ್ರ ರೋಗ. ಕೊನೆಯದ್ದು ಇಲಿ ಹಾಗೂ ಹೆಗಣಗಳ ಕಾಟ. ನಿಮ್ಮ ಟೆರೆಸ್ ಗಾರ್ಡನಲ್ಲಿ ಇಲಿ ಅಥವಾ ಹೆಗಣಗಳ ಕಾಟ ಇದ್ದರೆ ಮೊದಲು ಅದನ್ನು ಬರದೇ ಇರೋ ಹಾಗೆ ತಡೆಗಟ್ಟಿ ನಂತರ ಈ ಗಿಡನ ಹಾಕಿ. ನಮ್ಮ ಟೆರೆಸ್ ಗಾರ್ಡನಲ್ಲಿ ಒಂದು ಟಬ್ ಪೂರ್ತಿ ಹಾಳಾಗಿ ಹೆಗಣ ಇಲಿಗಳು ಮತ್ತೆ ಬರದೇ ಇರೋ ಥರ ಪ್ರಿಕಾಷನ್ ತಗೊಂಡ್ಮೇಲೆ ಇದು 2ನೇ ಪಾಟ್ ನಾವು ಬೆಳೆಸಿರೋದು. ಈ ಹೆಗಣ ಹಾಗೂ ಇಲಿಗಳಿಗೆ ಸಿಹಿ ಗೆಣಸಾಗಲಿ ಆಲೂಗಡ್ಡೆ ಆಗಲಿ ಇವುಗಳ ಅಡ್ರೆಸ್ ಬೇಗ ಗೊತ್ತಾಗೋಗುತ್ತೆ. ಸೊ ಕೇರ್ ತಗೊಳ್ಳಿ. ಹಾಗೆ ಇನ್ನೊಂದು ಹೇಳೋದು ಮರ್ತೋದೆ, ಪಾಟಲ್ಲಿ ಕೋಕೋಪೀಟ್ ಅಥವಾ ಮರಳಿನ ಪ್ರಮಾಣ ಹೆಚ್ಚಾಗಿರಲಿ. ಗೊದ್ದ ಹಾಗೂ ಇರುವೆಗಳನ್ನು ತಡೆಗಟ್ಟಕ್ಕೆ ಚಾರ್ಕೋಲ್ ಪೆಸ್ಟಿಸೈಡ್ನ 3 days once 4 ರಿಂದ 5 ಸಲ ಹಾಕಿದ್ರೆ ಅದರ ಸಮಸ್ಯೆ ಇರಲ್ಲ. ಚಾರ್ಕೋಲ್ ಪೆಸ್ಟಿಸೈಡ್ನ ಯಾವ ರೀತಿ ತಯಾರು ಮಾಡೋದು ಅನ್ನೋದನ್ನು ನಾವು ಆಲ್ರೆಡಿ ತೋರಿಸಿದ್ದೀವಿ. ಅದರ ಲಿಂಕ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ, ನೋಡಿ. ಎಲೆ ರಂಧ್ರ ರೋಗಕ್ಕೆ ನೀಮ್ ಆಯಿಲ್ ಸ್ಪ್ರೇ ಅಥವಾ ರೈಸ್ ಪೆಸ್ಟಿಸೈಡ್ನ 8 ದಿನಕ್ಕೆ 1 ಸಲ 2 ರಿಂದ 3 ಬಾರಿ ಸ್ಪ್ರೇ ಮಾಡಿದ್ರೆ ಸಾಕು. ಆದರೆ ಮಧ್ಯಾಹ್ನದ ಹೊತ್ತು ಸ್ಪ್ರೇ ಮಾಡಬೇಡಿ, ಗಿಡ ಹಾಳಾಗುತ್ತೆ. ಬೆಳಗ್ಗೆ 8 ಗಂಟೆ ಒಳಗೆ ಅಥವಾ ಸಂಜೆ 5 ಗಂಟೆ ಮೇಲೆ ಸ್ಪ್ರೇ ಮಾಡಿ, ಗುಡ್ ರಿಸಲ್ಟ್ ಸಿಗುತ್ತೆ. ರೈಸ್ ಪೆಸ್ಟಿಸೈಡ್ನ ಯಾವ ರೀತಿ ತಯಾರು ಮಾಡೋದು ಅನ್ನೋ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ, ನೋಡಿ. ಹಾಗೆ ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ನಮ್ಮ ಪ್ರೀವಿಯಸ್ ವಿಡಿಯೋಸ್ನ 1 ಸಲ ನೋಡಿ. ಮತ್ತು ನಾವು ಮಾಡ್ತಾ ಇರೋ ಕಂಟೆಂಟ್ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಓಕೆ ಮಾಡಿ. ಅದರಲ್ಲಿ 3 ಆಪ್ಷನ್ ಬರುತ್ತೆ, ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ ನೀವು ನೋಡ್ಬೋದು. 4 ರಿಂದ 5 ತಿಂಗಳಿಗೆ ಹಾರ್ವೆಸ್ಟ್ಗೆ ರೆಡಿ ಇರುತ್ತೆ. ಹಾರ್ವೆಸ್ಟ್ಗೆ ರೆಡಿ ಇದೆ ಅನ್ನೋ ಸೂಚನೆ ಗಿಡನೇ ಕೊಡುತ್ತೆ. ಹೇಗಂದರೆ ಬುಡದಲ್ಲಿರೋ ಎಲೆಗಳೆಲ್ಲ ಹಳದಿ ಕಲರ್ ಆಗಿ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೂ ಗಿಡ ಬಾಡ್ದಂಗೆ ಆಗಿರುತ್ತೆ. ಹಾರ್ವೆಸ್ಟಿಂಗ್ ಮಾಡ್ತಾ ಮಾಡ್ತಾ ಸಿಹಿ ಗೆಣಸಿನ ಬಗ್ಗೆ ಒಂದೆರಡು ಮಾತು. ಗೆಣಸನ್ನು ಅರ್ಧ ಅವರ್ ನೀರಲ್ಲಿ ನೆನೆಸಿ ಮಣ್ಣು ಹೋಗೋ ಹಾಗೆ ತೊಳೆದು ಪ್ರೀ ಹೀಟ್ ಆಗಿರೋ ಕುಕ್ಕರಲ್ಲಿ ನೀರು ಹಾಕ್ದಿರ ಬರೀ ಗೆಣಸನ್ನು ಮಾತ್ರ ಇಟ್ಟು ಅದ್ರ ಮೇಲೆ ಕುಕ್ಕರ್ ಬಾಯಿ ಪೂರ್ತಿ ಕವರ್ ಆಗೋ ಹಾಗೆ ಒಂದು ಬೇಸನ್ ಇಟ್ಟು ಆ ಬೇಸನ್ಗೆ ಪೂರ್ತಿ ನೀರು ಹಾಕಿ 15 ರಿಂದ 20 ನಿಮಿಷ ಸಿಮ್ಮಲ್ಲಿ ಬೇಯಿಸಿದ್ರೆ ಗೆಣಸು ಬೆಂದಿರುತ್ತೆ. ಅದನ್ನು ತಗೊಂಡು ಹಾಗೆ ತಿನ್ನೋದ್ರಿಂದ ಅದರಲ್ಲಿರೋ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ B6, ಕ್ಯಾಲ್ಶಿಯಂ, ಐರನ್, ಮೆಗ್ನೀಷಿಯಮ್ ಅಂತಹ ನ್ಯೂಟ್ರಿಯೆಂಟ್ಸ್ ಎಲ್ಲ ಒಂದು ಚೂರು ವೇಸ್ಟ್ ಆಗದಿರ ನಮ್ಮ ದೇಹ ಸೇರುತ್ತೆ. ಇಷ್ಟು ನ್ಯೂಟ್ರಿಯೆಂಟ್ಸ್ ಹಾಗೂ ವಿಟಮಿನ್ಸ್ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಆಗೋ ಹೆಲ್ತ್ ಬೆನಿಫಿಟ್ಸ್: ಟೆಂಪರರಿ ಅಥವಾ ಪರ್ಮನೆಂಟ್ ಐ ಡ್ಯಾಮೇಜ್ನ ನಿವಾರಣೆ ಮಾಡುತ್ತೆ. ಮಕ್ಕಳು, ಗರ್ಭಿಣಿ ಸ್ತ್ರೀಯರು ಹಾಗೂ ಮಕ್ಕಳಿಗೆ ಹಾಲು ಕುಡಿಸೋರು ತಿನ್ನೋದ್ರಿಂದ ಇಮ್ಯೂನ್ ಫಂಕ್ಷನ್ ಹೆಚ್ಚಾಗಿಸುತ್ತೆ.
ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ, ಕ್ಯಾನ್ಸರ್ ರಿಸ್ಕ್ನ ಕಡಿಮೆ ಮಾಡುತ್ತೆ, ಕಿಡ್ನಿಯಲ್ಲಿ ಸ್ಟೋನ್ಸ್ ಆಗದಂತೆ ತಡೆಗಟ್ಟುತ್ತೆ, ವೆಯ್ಟ್ ಲಾಸ್ ಆಗುತ್ತೆ. ನಮಗಂತೂ ಈ ಹಾರ್ವೆಸ್ಟಿಂಗ್ ತುಂಬಾ ಖುಷಿ ಕೊಟ್ಟಿದೆ. ಇದಿಷ್ಟು ನಮ್ಗೆ ತಿಳಿದಿರೋದು. ನಿಮ್ಗೇನಾದರೂ ಹೆಚ್ಚಿನ ರೀತಿ ತಿಳಿದಿದ್ರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ಈ ಕಂಟೆಂಟ್ ಉಪಯುಕ್ತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸಪೋರ್ಟ್ ಆರ್ಗ್ಯಾನಿಕ್ ಟೆರೆಸ್ ಗಾರ್ಡನ್. ಥ್ಯಾಂಕ್ ಯು.